ಕಾವೇರಿಗೆ ತುಂಬ ಅಂದರೆ ತುಂಬಾ ಆಸೆ. ಆಸೆ ಅನ್ನೋದಕ್ಕಿಂತ ಅದನ್ನು ದುರಾಸೆ ಅನ್ನೋದೇ ಸರಿ. ಅವಳು ಮಿಡ್ಲ್ ಕ್ಲಾಸ್ ಲೈಫ್ ಲೀಡ್ ಮಾಡ್ತಾ ಇದ್ರು ಇನ್ನೊಬ್ರು ಕೊಡೋ ಹುಲ್ಕಡ್ಡಿ ಕೂಡ ನನಗೆ ಬೇಕು ಅಂತ ಕೇಳೋವಂಥ ಹೆಂಗಸು. ಇವಳ ದುರಾಸೆಗೆ ಯಾವತ್ತೂ ಮಿತಿನೇ ಇರೋದಿಲ್ಲ. ಕೊಟ್ಟಷ್ಟು ಇನ್ನೂ ಬೇಕು ಅನ್ನೋಳು. ಇವಳು ಈ ದುರಾಸೆಯಿಂದ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನ್ನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಏನು ನೀನು ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ಯಾ? ಏನೋ ಹೇಳ್ತಿದ್ಯಾ ನೀನು? ಹೌದಮ್ಮ, ನಾನು ಸುರಭಿ 5 ವರ್ಷದಿಂದ ಪ್ರೀತಿ ಮಾಡ್ತಿದ್ವಿ. ನಾವಿಬ್ರು ಮದುವೆ ಆಗಬೇಕು ಅಂತಲೂ ಇದ್ದೀವಿ. ಅದು ನೀನು ಒಪ್ಕೊಂಡ್ರೆ. ಏನು ಮದ್ವೆನಾ? ಸಾಕ್ ಬಾಯಿ ಮುಚ್ಚೋ. ಇರೋ ಒಬ್ಬ ಮಗನ ಕಷ್ಟಪಟ್ಟು ಇಷ್ಟು ದೊಡ್ಡವನಾಗಿ ಮಾಡಿದ್ದೀನಿ. ಬರೋ ಸೊಸೆಗೆ ಲೆಕ್ಕ ಕೊಟ್ಟು ಎಲ್ಲ ವಸೂಲ್ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ನೀನು ನೋಡಿದ್ರೆ ಯಾವಳನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತಿದ್ಯಾ? ಏನಮ್ಮ ನೀನು ಏನು ಮಾತಾಡ್ತಿದ್ಯಾ? ನನ್ನನ್ನು ಬೇರೆಯವ್ರಿಗೆ ಮಾರಬೇಕು ಅಂದ್ಕೊಂಡಿದ್ಯಾ? ಹಾಗೆ ಮಾಡೋದಾದ್ರೆ ನೀನನ್ನು ಕಷ್ಟಪಟ್ಟು ಸಾಕಿದ್ಯಾ ಅಂತ ಯಾರೂ ಹೇಳಲ್ಲ. ನನ್ನಿಂದ ಲಾಭ ಇದೆ, ಅದಕ್ಕೆ ನೀನನ್ನು ಕಷ್ಟಪಟ್ಟು ಸಾಕಿರೋದು. ಏನೋ ಮಾತಾಡ್ತಿದ್ಯಾ ನೀನು? ಇನ್ನೇನಮ್ಮ, ಮತ್ತೆ ಕೋಳಿ ಕುರಿನ ಅಷ್ಟು ಚೆನ್ನಾಗಿ ಸಾಕ್ತಿರಲ್ಲ, ಯಾಕೆ ಹೇಳು? ಕುಯ್ಕೊಂಡು ತಿನ್ನೋದಕ್ಕೆ. ಅದು ಬಿಟ್ಟರೆ ಮಾರಿದ್ರೆ ನಿಮ್ಗೊಂದಿಷ್ಟು ದುಡ್ಡು ಸಿಗತ್ತೆ ಅಂತ ಸಾಕ್ತೀರಾ. ಇನ್ನೇನು ಅವ್ರ ಮೇಲೆ ಪ್ರೀತಿ ಇದ್ದು ಸಾಕ್ತೀರಾ? ನೋಡೋ, ನೀನು ಏನೇ ಲಾಜಿಕ್ ಮಾತಾಡಿದ್ರು ನಾನು ಅದನ್ನೆಲ್ಲ ಕೇಳೋದೇ ಇಲ್ಲ. ನೀನು ಏನು ಹೇಳಿದ್ರು ಅಷ್ಟೇ. ನೀನು ಪ್ರೀತಿ ಮಾಡ್ತಿರೋ ಹುಡುಗಿನ ನಾನು ಮಾತ್ರ ಒಪ್ಕೊಳ್ಳೋದಿಲ್ಲ. ನಾನಂತೂ ಸೊಸೆ ಅಂತ ಮಾಡ್ಕೊಂಡ್ರೆ ನನ್ನ ಲೆಕ್ಕನೆಲ್ಲ ಚುಕ್ತ ಮಾಡೋ ಹುಡುಗಿನೇ ಒಪ್ಕೊಳ್ಳೋದು. ಏನಮ್ಮ ಹೀಗೆ ಹೇಳ್ತಿದ್ಯಾ ನೀನು? ನಾನು ಅವಳು ಪ್ರೀತಿ ಮಾಡ್ತಾ ಎಷ್ಟು ವರ್ಷ ಆಗಿದೆ ಗೊತ್ತಾ ನಿನಗೆ? ನೀನು ಹೀಗೆ ಹೇಳಿದ್ರೆ ಏನರ್ಥ? ಅಮ್ಮ, ಅವಳು ತುಂಬ ಒಳ್ಳೆಯವಳು, ನಿನ್ನ ಚೆನ್ನಾಗಿ ನೋಡ್ಕೋತಾಳೆ, ನನ್ನ ಮಾತು ನಂಬು. ಅಯ್ಯೋ ನೋಡೋ ಮಗನೆ, ಆ ಒಳ್ಳೆತನ ಎಲ್ಲ ಯಾರಿಗೂ ಬೇಕು? ದುಡ್ಡಿರೋ ಹುಡುಗಿ ಬೇಕು ಕಣೋ. ಅದೊಂದಿದ್ರೆ ಈ ಪ್ರೀತಿ, ಒಳ್ಳೆತನ, ಕೆಟ್ಟದು ಎಲ್ಲನೂ ತನ್ನಷ್ಟಕ್ಕೆ ತಾನೇ ನಮ್ಮ ಹತ್ರ ಬರುತ್ತೋ? ಹೌದು ಕಣೋ ಮಗನೆ, ಅದಕ್ಕೆ ಹೇಳ್ತಾ ಇರೋದು. ನೀನೇನೇ ಮಾಡಿದ್ರು ಅಷ್ಟೇ, ನಾನು ನೋಡಿರೋ ಹುಡುಗಿನೇ ನಿನ್ನ ಮದುವೆ ಆಗಬೇಕು. ನೀನು ನಮ್ಮನೆ ಆದಾಯ ಕಣೋ. ನೀನು ಹೀಗೆ ಪ್ರೀತಿ ಗೀತಿ ಅಂತೆಲ್ಲ ಮಾಡಿದ್ರೆ ಅವ್ರೇನು ವರದಕ್ಷಿಣೆ ಕೊಡ್ತಾರೇನೋ ಹೇಳು? ಅಕಸ್ಮಾತ್ ಕೇಳಿದ್ರೆ ನಿಮ್ಮ ಮಗ ಪ್ರೀತಿ ಮಾಡಿದಾನೆ ಅನ್ನೋ ಕಾರಣಕ್ಕೆ ಮದುವೆ ಮಾಡ್ತಿರೋದು, ಇಲ್ಲ ಅಂದರೆ ನಿಮ್ಗೆ ಯಾರು ಹುಡುಗಿ ಕೊಡ್ತಾರೆ ಅಂತಾರೆ. ನಿಮಗೆ ಹುಡುಗಿ ಕೊಡೋದೇ ಹೆಚ್ಚು, ಇನ್ನು ವರದಕ್ಷಿಣೆ ಬೇರೆ ಕೊಡಬೇಕಾ ಕೇಳ್ತಾರೆ. ಅದೇ ನಾನು ನೋಡಿದ ಹುಡುಗಿ ಆದರೆ ಹುಡುಗಿ ಮನೇಲಿ ನಾವೇನು ಕೇಳ್ತೀವೋ ಎಲ್ಲನೂ ಕೊಡ್ತಾರೆ. ಏ ಅಮ್ಮ, ನನಗೆ ನೀನು ತೋರಿಸೋ ಹುಡುಗಿ ಬೇಡ. ನನಗೆ ನಾನು ಪ್ರೀತಿ ಮಾಡೋ ಹುಡುಗಿನೇ ಬೇಕು. ಅವಳ ಜೊತೆನೇ ಮದುವೆ ಆಗ್ತೀನಿ. ಓ ಹೌದಾ? ಸರಿ ಕಣೋ, ಮದುವೆ ಆಗು. ನೀನು ಇಷ್ಟಪಟ್ಟಿರೋ ಹುಡುಗಿನೇ ಮದುವೆ ಆಗು. ಆದರೆ ನಿನ್ನ ತಾಯಿ ಜೀವಂತವಾಗಿರಲ್ಲ ಅನ್ನೋದನ್ನ ನೆನ್ಪಿಟ್ಕೋ. ಅಮ್ಮ, ಏನು ಹೀಗೆಲ್ಲ ಹೇಳ್ತಿದ್ಯಾ ನೀನು? ನೋಡೋ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ನನ್ನ ಲೆಕ್ಕ ಎಲ್ಲ ಚುಕ್ತ ಆಗ್ಬೇಕಷ್ಟೇ. ಕಾವೇರಿಗೆ ದುಡ್ಡಿನ ಪಿತ್ತ. ಮನೆಗೆ ಬರೋ ಸೊಸೆಯಿಂದ ವರದಕ್ಷಿಣೆ ರೂಪದಲ್ಲಿ ತನಗೆ ಎಷ್ಟು ಹಣ ಬೇಕೋ ಅಷ್ಟನ್ನು ತಗೋಬೇಕು ಅಂತ ಕಾಯ್ತಾ ಇರ್ತಾಳೆ. ಹಾಗಾಗಿನೇ ಮಗ ಪ್ರೀತಿ ಮಾಡ್ತಿರೋ ಹುಡುಗಿ ಜೊತೆಗೆ ಮದುವೆ ಮಾಡೋದಕ್ಕೆ ಒಪ್ಪೋದಿಲ್ಲ. ಏನು ಹೇಳ್ತಿದ್ಯಾ ರೋಹಿತ್ ನೀನು? ನಿಮ್ಮ ತಾಯಿ ನಮ್ಮ ಪ್ರೀತಿನ ಒಪ್ಪಿಲ್ವಾ? ಹಾಗಾದ್ರೆ ಇವಾಗ ಏನು ಮಾಡೋದು? ನಿಮ್ಮ ತಾಯಿಗೆ ಯಾಕೆ ನಾನು ಇಷ್ಟ ಆಗಿಲ್ಲ? ಅಯ್ಯೋ, ಏನು ಅಂತ ಹೇಳಿ ಸುರಭಿ, ಅಮ್ಮಂಗೆ ದುರಾಸೆ. ಅವಳಿಗೆ ವರದಕ್ಷಿಣೆ ಕೊಡೋ ಹುಡುಗಿನೇ ಬೇಕಂತೆ. ಅದು ಅಲ್ಲದೆ ಅವಳು ಒಳ್ಳೆಯವಳು ಆಗದಿದ್ರೂ ಪರವಾಗಿಲ್ಲ, ದುಡ್ಡಿರೋಳಾಗಿದ್ರೆ ಸಾಕಂತೆ. ಅಷ್ಟೇ ತಾನೇ? ಅವ್ರು ಕೇಳೋಷ್ಟು ವರದಕ್ಷಿಣೆ ಹಣನ ನಾವೇ ಕೊಡ್ತೀವಿ ಅಂತ ಹೇಳಿ, ಅವಾಗ ಅವರು ನಮ್ಮಿಬ್ರು ಮದುವೆಗೆ ಒಪ್ಕೋತಾರೆ. ನಮಗೂ ಅದೇ ತಾನೇ ಬೇಕಾಗಿದ್ದು. ಅವ್ರು ನಮ್ಮ ಮದುವೆಗೆ ಒಪ್ಕೊಂಡ್ರೆ ಸಾಕು ತಾನೇ? ಅಯ್ಯೋ, ಅದು ಹಾಗಲ್ಲ ಸುರಭಿ. ನೀನಿವಾಗ ಅವ್ರು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ. ಆಮೇಲೆ ಅವ್ರ ದುರಾಸೆಗೋ ಮಿತಿನೂ ಇರೋದಿಲ್ಲ. ಅದಾದ್ಮೇಲಂತೂ ಗೊತ್ತಲ್ಲ, ಅವ್ರಿಗೆ ಹಿಡ್ದಿರೋ ಈ ಆಸೆ ಅನ್ನೋ ಭೂತ ಬಿಟ್ಟು ಹೋಗೋದು ಇಲ್ಲ. ಸರಿ, ಹಾಗಾದ್ರೆ ಇವಾಗ ಅವ್ರಿಗೆ ಹೇಗೆ ಅರ್ಥ ಮಾಡಿಸೋದು? ಅಯ್ಯಯ್ಯೋ, ಕಾಪಾಡಿ ಕಾಪಾಡಿ, ಪ್ಲೀಸ್ ಹೆಲ್ಪ್ ಮೀ. ಯಾರೋ ನೀವೆಲ್ಲ? ಆ ಹುಡುಗಿಗೆ ಯಾಕ್ರೋ ತೊಂದರೆ ಕೊಡ್ತಿದ್ದೀರಾ? ನಿತ್ಕೊಳ್ರ ಬಂದೆ ಇಲ್ಲಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಕಾಪಾಡಿದ್ರಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ತುಂಬ ಥ್ಯಾಂಕ್ ಯು ಆಂಟಿ. ನಿಮ್ಮನ್ನು ದೇವರೇ ಕಳಿಸಿದ್ದಾನೆ ಅನ್ಸುತ್ತೆ. ಇವತ್ತು ದೇವ್ರು ಬಂದಾಗೆ ನನ್ನ ಮಾನ ಕಾಪಾಡಿಬಿಟ್ರಿ. ಅಲ್ಲಮ್ಮ, ಅದು ನಿನ್ನ ಆ ಗೂಂಡಗಳು ಯಾಕೆ ಕಟ್ಟಿಸ್ಕೊಂಡ್ಬಂದ್ರು? ಅಯ್ಯೋ, ಅದೇನು ಅಂತ ಹೇಳಿ ಆಂಟಿ. ಅದು ಆಂಟಿ, ನನ್ನ ಹತ್ರ ತುಂಬ ದುಡ್ಡಿದೆ, ಆಸ್ತಿ ಇದೆ, ಎಲ್ಲನೂ ಇದೆ. ಆದರೆ ನನ್ನವರು ಅಂತ ಯಾರೂ ಇಲ್ಲ. ಇರೋನು ಒಬ್ಬ ಮಾವ. ಆದರೆ ನನ್ನ ಮಾವ ನನ್ನ ಆಸ್ತಿ ಎಲ್ಲನೂ ಅವನ ಹೆಸರಿಗೆ ಮಾಡ್ಕೋಬೇಕು ಅಂದ್ಕೊಂಡಿದ್ದಾನೆ.
ನನ್ನ ಆಸ್ತಿ ಎಲ್ಲ ನನ್ನ ಮದುವೆ ಆಗೋ ಗಂಡಂಗೆ ಸೇರಬೇಕು ಅಂತ ಹೇಳಿದೆ. ಅದಕ್ಕೆ ಅವನೇ ನನ್ನ ಮದುವೆ ಆಗ್ತೀನಿ, ಆಮೇಲೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರುತ್ತೆ ಅಂತ ಹೇಳಿ ಬಲವಂತವಾಗಿ ನನ್ನ ಮದುವೆ ಆಗೋದಕ್ಕೆ ಟ್ರೈ ಮಾಡ್ದ. ಅದಕ್ಕೆ ತಪ್ಪಿಸ್ಕೊಂಡು ಬಂದೆ ಆಂಟಿ. ಇವರೆಲ್ಲ ಅವನ ಕಡೆಯವ್ರೆ. ನೀವು ಸಮಯಕ್ಕೆ ಸರಿಯಾಗಿ ಬಂದು ತುಂಬ ಉಪಕಾರ ಮಾಡಿದ್ರಿ ಆಂಟಿ. ಆದರೆ ನಾನು ಇವಾಗ ಎಲ್ಲಿಗೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ ಆಂಟಿ. ಓಹೋ, ಇವಳು ಹೇಳೋದೆಲ್ಲ ನೋಡಿದ್ರೆ ತುಂಬ ಶ್ರೀಮಂತಿಕೆ ಇದೆ ಅನ್ಸತ್ತೆ. ಅಷ್ಟೆಲ್ಲ ಆಸ್ತಿ ಅಂತಸ್ತು ಇಲ್ಲ ಅಂದಿದ್ರೆ ಯಾಕೆ ತಾನೇ ಆ ಹುಡುಗರು ಈ ಹುಡುಗಿನ ಬೆರೆಸ್ಕೊಂಡು ಬರ್ತಿದ್ರು? ಅದು ಬೇರೆ ಇವಳು ಆಸ್ತಿ ಹಣ ಎಲ್ಲನೂ ತಾನು ಮದುವೆ ಆಗೋ ಗಂಡಿಗೆ ಸೇರಬೇಕು ಅಂತ ಹೇಳ್ತಿದ್ದಾಳೆ. ಇವಳನ್ನ ನನ್ನ ಮನೆಗೆ ಕರ್ಕೊಂಡು ಹೋಗಿ ನನ್ನ ಮನೇಲೆ ಸ್ವಲ್ಪ ದಿನ ಬಿಟ್ಕೊಂಡು ಆಮೇಲೆ ನನ್ನ ಮಗನಿಗೆ ಮದುವೆ ಮಾಡ್ತೀನಿ. ಇವಳಿಗಿರೋ ಕೋಟಿ ಕೋಟಿ ಆಸ್ತಿಗೆ ವಾರಸ್ದಾರ ನನ್ನ ಮಗನೇ ಆಗ್ತಾನೆ. ಅವನು ವಾರಸ್ದಾರ ಆದರೆ ನಾನು ವಾರಸ್ದಾರ ಆದಂಗೆ. ಹೇಗೂ ಇವಳಿಗೆ ಅಂತ ಯಾರೂ ಇಲ್ಲ ಅಂತಿದ್ದಾಳೆ. ಇದೇ ಒಳ್ಳೆ ಟೈಮ್. ಇವಳ ಆಸ್ತಿನೂ ನಮಗೆ ಆಗತ್ತೆ. ಹಾಗೆ ನನ್ನ ಮಗನ ಜೊತೆ ಮದುವೆ ಮಾಡಿದ್ರೆ ಇವಳು ಮಾವನು ಏನು ಹೇಳ್ದೇನೆ ತೆಪ್ಪಗಿರ್ತಾನೆ. ಸರಿ ಆಂಟಿ, ನಾನು ಯಾವುದಾದ್ರೂ ಅನಾಥಾಶ್ರಮಕ್ಕೋ ಯಾವುದೋ ಒಂದು ಗುಡಿಸ್ಲಿಕ್ಕೂ ಹೋಗ್ತೀನಿ. ಸ್ವಲ್ಪ ದಿನ ಅಲ್ಲೇ ಇರ್ತೀನಿ ಆಂಟಿ. ಅಯ್ಯಯ್ಯೋ, ಯಾಕಮ್ಮ ಹೀಗೆಲ್ಲ ಹೇಳ್ತೀಯಾ? ನೀನೇನು ಬೇರೆಯವಳ ಹೇಳು? ನೀನು ನನ್ನ ಮಗಳಿದ್ದಾಗೇನೆ ತಾನೇ. ನಿನ್ಗೆ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ನಾನಿದ್ದೀನಿ. ನೀನು ನಮ್ಮನೆಗೆ ಬಾರಮ್ಮ. ನಿನಗಿಷ್ಟ ಬಂದಷ್ಟು ದಿನ ನೀನು ನಮ್ಮನೇಲೇ ಇರಬಹುದು. ನಿನ್ಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡ. ನಾವೆಲ್ಲರೂ ಇದ್ದೀವಿ, ಆಯ್ತಾ? ಕಾವೇರಿಗೆ ಆಸ್ತಿ ಮನೆ ಅಂತಸ್ತು ಎಲ್ಲನೂ ಇದೆ. ಹಾಗಾಗಿ ತನ್ನ ಮಗನಿಗೆ ಮದುವೆ ಮಾಡಿದ್ರೆ ಅವಳಿಗಿರೋ ಎಲ್ಲ ಆಸ್ತಿಗೂ ಇವಳೇ ಸ್ವಂತ ಆಗ್ತಾಳೆ ಅನ್ನೋದು ದುರಾಸೆ. ಅದಕ್ಕೇನೆ ಯಾರಿಗೂ ಕನಿಕರನೇ ತೋರಿಸ್ತಿರೋ ಕಾವೇರಿ ಬೀದಿನಲ್ಲಿ ಸಿಕ್ಕಿರೋ ಲಕ್ಷ್ಮಿಗೆ ಆಸರೆ ನೀಡೋ ನೆಪ ಮಾಡಿ ಮನೆ ಕರ್ಕೊಂಡು ಹೋಗ್ತಾಳೆ. ಯಾರಮ್ಮ ಇದು? ಯಾರ್ಯಾರನ್ನೋ ಮನೆಗೆಲ್ಲ ಕರ್ಕೊಂಡು ಬಂದಿದ್ಯಲ್ಲ, ಯಾರಿದು? ಅಯ್ಯಯ್ಯೋ, ಯಾಕೋ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ಅವಳನ್ನ ಯಾರು ಅಂದ್ಕೊಂಡಿದ್ಯೋ? ಕೋಟ್ಯಾಧಿಪತಿ ಕಣೋ ಅವಳು. ಅವಳನ್ನ ಹೇಗಾದರೂ ಮನ್ಸೋಲ್ಸಿ ನೀನು ಮದುವೆ ಆಗು. ಅವಾಗ ಕೋಟಿ ಕೋಟಿ ಆಸ್ತಿಗೆ ನೀನೇ ವಾರಸ್ದಾರ ಆಗ್ತೀಯ ಕಣೋ. ಅಯ್ಯೋ ಅಮ್ಮ, ಏನು ಮಾತಾಡ್ತಿದ್ಯಾ ನೀನು? ನಿನ್ಗೇನು ತಲೆ ಕೆಟ್ಟಿದ್ಯಾ? ಯಾರ್ಯಾರೋ ಗೊತ್ತು ಗುರಿ ಇಲ್ದಿರೋ ಈ ಹುಡುಗಿನ ನಾನು ಮದುವೆ ಆಗೋದಾ? ನೋಡಮ್ಮ, ಯಾರ್ಯಾರನ್ನೋ ಮದುವೆ ಆಗೋದಕ್ಕೆ ನನಗಾಗಲ್ಲ. ನಾನು ಆಗೋದು ಇಲ್ಲ. ಅಯ್ಯೋ ಸಾಕು, ಸುಮ್ಮನೆ ಇರೋ. ಅವಳಿಗೇನೋ ಕಡಿಮೆ ಆಗಿದೆ. ಅಂದ ಇಲ್ವೇನೋ, ಚಂದ ಇಲ್ವೇನೋ? ಅದು ಅಲ್ದೇನೆ ಕೋಟ್ಯಾಧಿಪತಿ ಕಣೋ ಅವಳು. ಅಂಥವಳು ನಿನ್ನ ಹೆಂಡತಿ ಆಗೋದಕ್ಕೆ ನೀನು ಪುಣ್ಯ ಮಾಡಿದೀಯ ಅನ್ಸುತ್ತೆ. ನೋಡು, ನಾನು ಡಿಸೈಡ್ ಮಾಡಾಗಿದೆ. ಇವಳೇ ನನ್ನ ಮನೆಗೆ ತಕ್ಕ ಸೊಸೆ. ನಿನ್ನ ಹೆಂಡತಿ ಆಗೋ ಯೋಗ್ಯತೆ ಕೂಡ ಇವಳಿಗೇನೆ ಇರೋದು, ತಿಳ್ಕೊ. ಇನ್ನೇನು ಮಾತಾಡೋದು ಬೇಡ. ನನ್ನ ನಿರ್ಧಾರನೇ ಫೈನಲ್. ಏನಮ್ಮ ನೀನು? ನನ್ನ ಇಷ್ಟ ಕಷ್ಟಗಳಿಗೆ ಏನು ಲೆಕ್ಕನೇ ಇಲ್ವಾ ನಿನ್ನ ಹತ್ರ? ದೇವ್ರ ಮುಂದೆ ಕುರಿ ಬಲಿ ಕೊಡೋ ಹಾಗೆ ನಿನ್ನ ದುರಾಸೆಗೆ ಯಾವುದೋ ಬೀದಿನಲ್ಲಿ ಹೋಗೋ ಹುಡುಗಿ ಜೊತೆ ಮದುವೆ ಆಗು ಅಂತಿದ್ಯಲ್ಲ. ಅಲ್ಲ, ನನಗೆ ಅವಳು ಯಾರು ಅಂತಾನೆ ಗೊತ್ತಿಲ್ಲ. ಹೇಗೋ ಏನೋ, ನಾನು ಹೇಗಮ್ಮ ಮದುವೆ ಆಗಲಿ ಅವಳನ್ನ? ಅಯ್ಯಯ್ಯೋ, ಅದಕ್ಕೇನಂತೋ ಇನ್ಮೇಲಿಂದ ಅವಳು ನನ್ನ ಮನೇಲೇ ಇರ್ತಾಳೆ ಕಣೋ. ನಿನಗೆ ಬೇಕಾದಷ್ಟು ಪರಿಚಯ ಮಾಡ್ಕೊ, ಹಾಗೆ ನಿಧಾನವಾಗಿ ಗೊತ್ತು ಮಾಡ್ಕೊ. ಏನು ತೊಂದರೆ ಇಲ್ಲ. ಅಯ್ಯೋ ದೇವ್ರೇ, ಈ ನನ್ನ ತಾಯಿಗೆ ಯಾಕೆ ಬುದ್ಧಿ ಕೊಡ್ದೇನೆ ಬರೀ ಲದ್ದಿ ಕೊಟ್ಟು ಕಳ್ಸಿದ್ಯಾ? ರೋಹಿತ್ಗೆ ಎಷ್ಟೇ ಇಷ್ಟ ಇಲ್ಲ ಅಂತ ಹೇಳಿದ್ರು ಕಾವೇರಿ ಮಾತ್ರ ದುರಾಸೆಯಿಂದ ಲಕ್ಷ್ಮಿನೇ ಮನೆ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿರ್ತಾಳೆ. ಆಂಟಿ ಆಂಟಿ ನೋಡಿ, ನಿಮಗೋಸ್ಕರ ಎಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಇದೆಲ್ಲಾನು ನಿಮಗೆ ಅಂತಾನೆ ತಗೊಂಡು ಬಂದಿರೋದು. ಅಯ್ಯೋ ಯಾಕಮ್ಮ ಲಕ್ಷ್ಮಿ, ಇಷ್ಟೆಲ್ಲ ಕಾಸ್ಟ್ಲಿ ಬಟ್ಟೆ ಯಾಕೆ ತರೋಕೆ ಹೋದೆ? ನಿನ್ನ ಹತ್ರ ಹಣ ಇದೆಯೋ ಇಲ್ವೋ? ಇವೆಲ್ಲ ಏನು ಬೇಡ್ದಿತ್ತು ನನಗೆ. ಅಯ್ಯೋ ಏನಂಟಿ ಹೀಗೆ ಹೇಳ್ತಿದ್ದೀರಾ? ನನ್ನ ತಾಯಿ ಯಾರಾದರೂ ಇದ್ದಿದ್ರೆ ಇದೆಲ್ಲನೂ ಅವ್ರಿಗೋಸ್ಕರ ಮಾಡ್ತಿದ್ದೆ. ಆದರೆ ಏನು ಮಾಡೋದು, ನನ್ನ ಹಣೆ ಬರದಲ್ಲಿ ಅದೆಲ್ಲ ಬರ್ದಿಲ್ಲ ಅನ್ಸುತ್ತೆ. ಆದರೆ ನನ್ನ ಮಾನ ಪ್ರಾಣ ಉಳಿಸಿರೋ ನಿಮಗೆ ಇದೆಲ್ಲ ಸೇರಬೇಕು. ನೀವೇನು ಬೇರೆಯವರ ಹೇಳಿ? ತಾಯಿ ಆಗದೆ ಇದ್ರು ತಾಯಿಗಿಂತ ಹೆಚ್ಚು. ಓಹೋ, ಎಷ್ಟೆಲ್ಲ ಕಾಸ್ಟ್ಲಿದ್ ಬಟ್ಟೆ ತಗೊಬಂದಿದ್ದಾಳೆ. ಅಲ್ಲ, ಇವಳನ್ನ ದೂರದೋಳು ಅನ್ಕೊಂಡೇ ಇಷ್ಟೆಲ್ಲ ತಗೊಬಂದಿದ್ದಾಳೆ. ಇನ್ನೇನಾದರೂ ನಮ್ಮನೆ ಸೊಸೆ ಆಗಿ ನಾನು ಅವಳಿಗೆ ಅತ್ತೆ ಆದರೆ ನನಗೋಸ್ಕರ ಏನೇನೆಲ್ಲ ತಂದು ಕೊಡಲ್ಲ. ಯಾಕಂಟಿ ಏನೋ ಯೋಚನೆ ಮಾಡ್ತಿದ್ದೀರಾ? ಏನಾದರೂ ತಪ್ಪಾಗಿ ಮಾತಾಡಿದ್ನಾ ನಾನು? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಲಕ್ಷ್ಮಿ. ನೀನು ನಮ್ಮ ಮನೆಗೆ ಮಹಾಲಕ್ಷ್ಮಿಯಾಗಿ ಬಂದಿದ್ಯಾ. ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ನನ್ನ. ಅದೇನಂದರೆ ನನ್ನ ಮಗನ ನೋಡಿದ್ಯಲ್ಲ, ಅವನು ತುಂಬ ಒಳ್ಳೆಯವನು. ಅವನ್ನ ನೀನು ಮದುವೆ ಆಗ್ತೀಯನಮ್ಮ? ಅರೆ ಇದೇನಂಟಿ ಹೀಗೆ ಕೇಳ್ತಾ ಇದ್ದೀರಾ ನೀವು? ನನ್ನ ಮಾನ ಪ್ರಾಣ ಕಾಪಾಡಿರೋ ನೀವು ನನ್ನ ಸೊಸೆ ಮಾಡ್ಕೋತೀರಾ ಅಂದರೆ ನನ್ನಷ್ಟು ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ.
ನನಗೆ ನೀವು ಅತ್ತೆ ಆದರೆ ಅದೇ ನನ್ನ ಪುಣ್ಯ. ಅಪ್ಪಪ್ಪ ಇಷ್ಟು ಬೇಗ ಒಪ್ಕೊಂಡ್ಬಿಟ್ಲು, ಒಳ್ಳೇದಾಯ್ತು. ಹೇಗೋ ಅವಳು ಕೋಟಿ ಕೋಟಿ ಆಸ್ತಿಗೆ ನಾವೇ ವಾರಸ್ದಾರ ಆಗ್ತೀವಲ್ಲ, ಅಷ್ಟು ಸಾಕು. ಯಾಕತ್ತೆ ಏನು ಮಾತಾಡ್ತಿಲ್ಲ? ಏನು ಯೋಚನೆ ಮಾಡ್ತಿದ್ಯಾ? ನಾನೇನಾದರೂ ತಪ್ಪಾಗಿ ಮಾತಾಡಿದ್ನ ಅತ್ತೆ? ಅಯ್ಯಯ್ಯೋ ಇಲ್ಲಮ್ಮ ಇಲ್ಲ, ನೀನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ನೀನಂತ ಒಳ್ಳೆ ಹುಡುಗಿನ ನನ್ನ ಮನೆ ಸೊಸೆ ಮಾಡ್ಕೊಳ್ತಿರೋದು ನನ್ನ ಪುಣ್ಯ ಅನ್ನಿಸ್ತಿದೆ. ಕಾವೇರಿ ಅಂದ್ಕೊಂಡಿರೋ ಹಾಗೆ ಕೋಟ್ಯಾಧಿಪತಿ ಆಗೋ ಕನಸನ್ನ ನಿಜ ಮಾಡ್ಕೊಳ್ಳೋದಕ್ಕೋಸ್ಕರ ಲಕ್ಷ್ಮಿನ ಕೂಡ ಮದುವೆಗೆ ಒಪ್ಪಿಸ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅಯ್ಯೋ ಇದೇನಮ್ಮ ಇದು? ಫ್ರಿಡ್ಜು, ವಾಷಿಂಗ್ ಮಿಷನು, ಟಿವಿ ಅಂತ ಇಷ್ಟೆಲ್ಲ ತಂದ್ಬಿಟ್ಟಿದ್ಯಾ? ಇದೆಲ್ಲ ಯಾರಿಗೆ? ಅಯ್ಯೋ ಏನು ಹೀಗೆ ಕೇಳ್ತಿದ್ರ ಅತ್ತೆ? ಇದೆಲ್ಲ ನಮ್ಮನೆಗೆ, ಬೇರೆ ಯಾರಿಗೋ ನಾನು ಯಾಕೆ ತರಿಸ್ತೀನಿ ಹೇಳಿ? ಅಲ್ಲಮ್ಮ ಇದೆಲ್ಲ ಇವಾಗ ಯಾಕೆ ಹೇಳು? ಅತ್ತೆ ಇದೇನು ಬೇರೆಯವ್ರ ಮನೆನ ಹೇಳಿ? ನನ್ನ ಮನೆನೇ ತಾನೇ. ನಾನು ಇದೇ ಮನೇಲಿ ಬದುಕಿ ಬಾಳ್ಬೇಕು. ಹಾಗಿರುವಾಗ ಇದೆಲ್ಲ ತರೋದ್ರಲ್ಲಿ ತಪ್ಪೇನಿದೆ ಹೇಳಿ? ಅಯ್ಯೋಯ್ಯೋಯ್ಯೋ ಮದುವೆ ಆಗೋದ್ರೊಳಗೇನೆ ನನ್ನ ಮನೆಗೆ ಇಷ್ಟೆಲ್ಲ ತರ್ತಿದ್ದಾಳೆ. ಇನ್ನು ಮದುವೆ ಒಂದಾಗ್ಬಿಟ್ರೆ ಮುಗೀತು. ಇರೋ ಬರೋ ಎಲ್ಲನೂ ಆಸ್ತಿ ಸಮೇತ ನನ್ನ ಹೆಸರಿಗೆ ಮಾಡಿಬಿಡ್ತಾಳೆ ಅನ್ಸುತ್ತೆ. ಆದಷ್ಟು ಬೇಗ ಇವಳಿಗೆ ನನ್ನ ಮಗನಿಗೆ ಮದುವೆ ಮಾಡಿಬಿಡ್ಬೇಕು. ಕೋಟಿ ಕೋಟಿ ಆಸ್ತಿಗೆ ನಾವೇ ವಾರಸ್ದಾರ ಆಗಬೇಕು. ನನ್ನ ಬಂಗಾರ ಕಣಮ್ಮ ನೀನು. ನಿನ್ನಂಥ ಚಿನ್ನದಂಥ ಸೊಸೆ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಅನ್ಸುತ್ತೆ. ಕಾವೇರಿಗೆ ಲಕ್ಷ್ಮಿ ತನ್ನ ಮನೆಗೆ ತರೋದು ಬರೋದು ಎಲ್ಲ ನೋಡಿ ತುಂಬಾ ಖುಷಿಯಾಗುತ್ತೆ. ಮೊದಲೇ ಆಸೆ ಬುರ್ಗಿ, ಹಾಗಾಗಿ ಆದಷ್ಟು ಬೇಗ ಎಲ್ಲನೂ ಸ್ವಂತ ಮಾಡ್ಕೋಬೇಕು ಅಂತ ಮದುವೆ ಮಾಡೋ ತಯಾರಿ ಮಾಡ್ತಾಳೆ. ಹೀಗೆ ಒಂದು ವಾರ ಕಳೆಯತ್ತೆ. ಅರೆರೆರೆ ಇದೇನಮ್ಮ ಇದು? ಇವತ್ತು ನನ್ನ ಚಿನ್ನದ ಸೊಸೆ ನನಗೆ ಅಂತ ಚಿನ್ನದ ನೆಕ್ಲೆಸ್ ತಗೊಂಡು ಬಂದಿದ್ದಾಳೆ. ಹೌದು ಅತ್ತೆ, ನಿಮಗೆ ಅಂತಾನೆ ಇವಾಗ ಜಸ್ಟ್ ಜ್ಯುವೆಲರಿ ಶಾಪಿಂದ ತಗೊಂಡು ಬಂದೆ. ಚೆನ್ನಾಗಿದ್ಯಾ? ನಿಮ್ಗೆ ಇಷ್ಟ ಆಯ್ತಾ? ಅಯ್ಯೋ ಇಷ್ಟ ಆಗೋದಾ? ನೀನು ಈ ಥರ ಪ್ರೀತಿಯಿಂದ ತಂದ್ಕೊಟ್ರೆ ಇಷ್ಟ ಇಲ್ಲ ಅಂತ ಹೇಗಮ್ಮ ಹೇಳೋದು? ನನ್ನ ಮುದ್ದಿನ ಬಂಗಾರದಂಥ ಚಿನ್ನದ ಸೊಸೆ ನೀನು. ಓಹೋ, ಇಷ್ಟು ದಿನ ಅಂತೂ ಹೇಗೋ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ. ಆದರೆ ಇವತ್ತು ನಿನ್ನ ಕತೆ ಮುಗೀತು. ಬಾ, ಪೊಲೀಸ್ ಸ್ಟೇಷನಲ್ಲಿ ಬೆಂಡೆತ್ತಿದ್ರೆ ಎಷ್ಟು ಕಳ್ತನ ಮಾಡಿದ್ಯಾ ಗೊತ್ತಾಗುತ್ತೆ. ಅಯ್ಯೋ ಯಾಕೆ ಸರ್ ಏನೇನೋ ಮಾತಾಡ್ತಿದ್ರಾ? ಅವಳು ಯಾಕೆ ಕಳ್ತನ ಮಾಡ್ತಾಳೆ? ಅವಳು ಕೋಟ್ಯಾಧಿಪತಿ, ಗೊತ್ತಾ ನಿಮಗೆ? ಅಯ್ಯೋ ಸುಮ್ನಿರಮ್ಮ, ಕೋಟ್ಯಾಧಿಪತಿ ಅಂತೆ. ನಂಬರ್ 1 ಕಳ್ಳಿ ಇವಳು. ಇಷ್ಟು ದಿನ ಹೇಗೋ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಲು, ಇವತ್ತು ಸಿಕ್ಕಾಕೊಂಡ್ಲು ನೋಡಿ. ಏನು ನಂಬರ್ 1 ಕಳ್ಳಿನ? ಅಯ್ಯಯ್ಯೋ ದೇವ್ರೆ, ಅತ್ತೆ ಕಾಪಾಡಿ ಅತ್ತೆ, ಪ್ಲೀಸ್ ಅತ್ತೆ, ಇವ್ರು ಎಳ್ಕೊಂಡು ಹೋಗ್ಬಿಡ್ತಾರೆ. ಅತ್ತೆನಾ? ಅಂದರೆ ಅತ್ತೆ ಸೊಸೆ ಇಬ್ರು ಸೇರಿನೇ ಕಳ್ತನದ ಕೆಲಸ ಮಾಡ್ತಿರೋದಾ? ನೋಡಿ ಸರ್, ಅವ್ರ ಕತ್ತಲಿರೋ ನೆಕ್ಲೆಸ್ ಕೂಡ ಇವತ್ತು ತಾನೇ ಕದ್ದಿರೋದು. ಹಾಗೆ ಇಲ್ಲಿರೋ ಫ್ರಿಜ್ಜು, ಟಿವಿ, ವಾಷಿಂಗ್ ಮಿಷನು ಎಲ್ಲನೂ ಸೇಮ್ ಇದ್ದಾವೆ. ಇದ್ರ ಮೇಲೆಲ್ಲ ಕಂಪ್ಲೇಂಟ್ ಇದೆ ಸರ್. ಅಂದರೆ ಇಬ್ರು ಸೇರೇ ಮಾಡ್ತಿದ್ದಾರೆ ಅನ್ಸುತ್ತೆ. ಅಯ್ಯಯ್ಯೋ ನನಗೂ ಈ ಕಳ್ಳಿಗೂ ಯಾವುದೇ ಸಂಬಂಧ ಇಲ್ಲ ಸರ್. ನನ್ನ ಹತ್ರ ಸುಳ್ಳು ಹೇಳಿ ನನ್ನ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ನನ್ನ ಬಿಟ್ಬಿಡಿ. ಲೋ ಮಗ್ನೆ, ನೀನಾದರೂ ಹೇಳೋ. ನಾನೇನಮ್ಮ ಹೇಳಿ? ನೀನೇ ತಂದಿರೋ ಸೊಸೆ, ಸೊಸೆ ತಂದಿರೋ ಸೌಭಾಗ್ಯ ತಗೊಳ್ದೆ ಬಿಡೋ ಹಾಗಿಲ್ಲ, ನಿನಗೆ ಬಿಟ್ಟಿರೋದು. ಸತೀಶ್, ಇಬ್ರು ಹೇಳ್ಕೊಂಬನ್ರಿ. ಸ್ಟೇಷನ್ನಲ್ಲಿ ಬೆಂಡೆತ್ತಿದ್ರೆ ಎಲ್ಲ ಸತ್ಯನೂ ಒಪ್ಕೋತಾರೆ. ಇನ್ಸ್ಪೆಕ್ಟರ್, ಇದರಲ್ಲಿ ಇವ್ರದ್ದೇನೂ ತಪ್ಪಿಲ್ಲ. ಅವಳೇ ಸುಳ್ಳು ಹೇಳಿ ಈ ಮನೆಗೆ ಬಂದು ಸೇರ್ಕೊಂಡಿರೋದು. ಅವ್ರನ್ನ ಬಿಟ್ಬಿಡಿ. ನೋಡಿ, ಈ ಮೇಡಮ್ ಹೇಳ್ತಿದ್ದಾರೆ ಅಂತ ನಿಮ್ಮನ್ನ ಬಿಡ್ತಾ ಇದ್ದೀನಿ. ಅವರೇನೋ ಪರಿಚಯ ಇರೋರು, ಹಾಗಾಗಿ. ಇಲ್ಲ ಅಂದಿದ್ರೆ ನಿಮಗೂ ಕೂಡ ಜೈಲೇ ಗತಿ ಆಗ್ತಿತ್ತು. ಮೇಡಮ್, ಇಲ್ಲಿರೋ ವಸ್ತುಗಳನ್ನೆಲ್ಲ ಆದಷ್ಟು ಬೇಗ ಸ್ಟೇಷನಿಗೆ ಕಳಿಸ್ಕೊಟ್ಬಿಡಿ ಆಯಿತಾ? ನೋಡಿದ್ಯಾ ಅಮ್ಮ, ದುಡ್ಡು 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 ಅಂತ ಯಾವಾಗ ನೋಡಿದ್ರು ದುರಾಸೆ ಪಡ್ತಿದ್ಯಲ್ಲ. ಇವಾಗ ಏನಾಯ್ತು ನೋಡು. ಇವತ್ತು ಇವಳು ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಜೈಲಿನಲ್ಲಿ ಮುದ್ದೆ ಮುರಿಬೇಕಿತ್ತು ನೀನು ಅವಳು. ನಿಜ ಕಣೋ, ತುಂಬ ಥ್ಯಾಂಕ್ಸ್ ಕಣಮ್ಮ. ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡ್ಬಿಟ್ಟೆ. ಹೌದು, ನೀನು ಯಾರಮ್ಮ? ಅದು ಅಮ್ಮ, ಇವಳೇ ನಾನು ಪ್ರೀತಿ ಮಾಡಿರೋ ಹುಡುಗಿ ಸುರಭಿ. ಇವಾಗಲಾದರೂ ನಮ್ಮ ಮದುವೆಗೆ ಒಪ್ಕೋ. ಸರಿ ಕಣೋ ಮಗನೆ, ಇಷ್ಟೆಲ್ಲ ಆದಮೇಲೂ ಒಪ್ಪಿಲ್ಲ ಅಂದರೆ ಹೇಗೆ ಹೇಳು? ನನಗಂತೂ ಈ ಮದುವೆಗೆ ಒಪ್ಪಿಗೆ ಇದೆ. ಯಾವುದೇ ಲೆಕ್ಕ ಚುಕ್ತ ಮಾಡೋದು ಬೇಡ. ಹುಡುಗಿ ನಮ್ಮನೆ ಸೊಸೆ ಆದರೆ ಸಾಕು. ತುಂಬ ಥ್ಯಾಂಕ್ಸ್ ಕಣೆ ಲಕ್ಷ್ಮಿ. ಅಂದ್ಕೊಂಡಿರೋ ಹಾಗೆ ಮನೇಲಿ ಅಮ್ಮ ದುರಾಸೆ ಎಲ್ಲ ಬಿಟ್ಬಿಟ್ಟು ಮದುವೆಗೆ ಒಪ್ಕೊಂಡ್ಲು. ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಸಿರಿ ಅನ್ನೋರಿಗೆ ಹಾಯ್ ಹೇಳಿ ಅಂತ. ಹಾಯ್ ಸಿರಿ, ಹೇಗಿದ್ದೀರಾ? ಕಿರಣ್ ಸೌಮ್ಯ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಫ್ರೆಂಡ್ಸ್ಗೆ ಹಾಯ್ ಹೇಳಿ ಅಂತ. ಹಾಯ್ ಆರ್ತಿ, ಹಾಯ್ ಅಮೂಲ್ಯ, ಹಾಯ್ ಶ್ರುತಿ, ಹಾಯ್ ಸೌಮ್ಯ, ಹಾಯ್ ಭವಾನಿ, ಎಲ್ಲರೂ ಹೇಗಿದ್ದೀರಾ?
ಕೌಸರ್ ಅನ್ನೋರು ಕಮೆಂಟ್ ಮಾಡಿದರು ಸುಫಿನಾಗೆ ಹಾಯ್ ಹೇಳಿ ಅಂತ. ಹಾಯ್ ಸುಫಿನಾ, ಹೇಗಿದ್ದೀರಾ? ಭವ್ಯ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ, ಹಾಗೆ ಹಸ್ಬೆಂಡ್ಗೂ ಹಾಯ್ ಹೇಳಿ ಅಂತ. ಹಾಯ್ ಭವ್ಯ, ಹೇಗಿದ್ದೀರಾ? ಹಾಯ್ ಅರುಣ್, ಹೇಗಿದ್ದೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.